ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯ ಊದುವುದಕ್ಕೇನಯ್ಯ. ಆಡುವ ವೇಷ ದ್ರವ್ಯಾರ್ಜನಕ್ಕಲ್ಲದೆ ಆಡಂಬರಕ್ಕೇನಯ್ಯ. ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ ದಂಭಾಚಾರಕ್ಕೇನಯ್ಯ. ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅವರು 3 ರೂಪಕವನ್ನು ಕೊಡ್ತಾರೆ, ಮೆಟಾಫರ್ ಕರೀತಾರೆ. ಓದುವುದು, ನಾವು ಯಾಕೆ ಓದಬೇಕು? ಯಾಕೆ ಓದಬೇಕು ಅಂತಂದ್ರೆ ಅವ್ರು ಹೇಳ್ತಾರೆ ಸದ್ಗುಣಕ್ಕಾಗಿ. ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯ ಊದುವುದಕ್ಕೇನಯ್ಯ. ಮತ್ತೊಬ್ರು ಕಿವಿಯ ಊದಾಕಲ್ಲ, ಮತ್ತೊಬ್ರು ಹೇಳಕ್ಕಲ್ಲ. ಓದನ್ನೋದು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ. ಯಾಕೆ ಓದಬೇಕು ಅಂತಂದ್ರೆ ಏನು ಶರಣರು ಹೇಳಿದ್ದಾರೆ, ಏನು ಒಳ್ಳೆ ಒಳ್ಳೆ ವಿಚಾರಗಳಿದ್ದಾವೆ, ಅವುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದಕ್ಕಾಗಿ ಓದಬೇಕು. ಮುಂದೆ ಹೇಳ್ತಾರೆ ಆಡುವ ವೇಷ. ನಾವು ನಾಟಕಗಳನ್ನು ಮಾಡ್ತೇವೆ ಅಥವಾ ಈ ಚಲನಚಿತ್ರಗಳನ್ನ ಮಾಡ್ತಾರೆ ನಟ ನಟಿಯರು. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ಒಳ್ಳೆ ಒಳ್ಳೆ ಪೂಜಾಗಳು ಯಾಕೆ ಹಾಕೋತಾರ ಅಂತಂದ್ರೆ ಆಡಂಬರಕ್ಕಲ್ಲ. ಆಡುವ ವೇಷ ದ್ರವ್ಯಾರ್ಜನೆಗಲ್ಲದೆ, ಅಂದ್ರೆ ಅದನ್ನ ಮಾಡೋದ್ರಿಂದ ಅವರಿಗೆ ಹಣ ಉತ್ಪಾದನೆ ಆಗುತ್ತೆ, ಆರ್ಥಿಕ ಅನುಕೂಲ ಆಗುತ್ತೆ. ಅದು ಅವರಿಗೆ ದುಡಿಮೆ ವಿನಃ ಅದು ಆಡಂಬರಕ್ಕಲ್ಲ. ಒಂದು ನಾಟಕದಲ್ಲಿ ರಾಜನಾಗಿದ್ದಾನಂತಂದ್ರೆ ಅವನು ಎದಕ್ಕೆ ನಾವು ಮಾಡಬೇಕಾಗಿರುವಂತ ಭಕ್ತಿ, ಯಾರಕ್ಕಾಗಿ ನಾವು ಭಕ್ತಿಯನ್ನು ಮಾಡಬೇಕು ಅಂತಂದ್ರೆ ಭಕ್ತಿ ಇಂದ ನಾವು ಮೋಕ್ಷ ಕಡೆಗೆ ಹೋಗಬೇಕು. ಮತ್ತೆ ಈ ಹುಟ್ಟು ಜನನದಲ್ಲಿ ಇಚ್ಛಕದಲ್ಲಿ ಸಿಗಬಾರದು. ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣವ್ರನ್ನ ಎಲ್ಲರೂ ಭಕ್ತಿ ಭಂಡಾರಿ ಅಂದ್ರು. ಮೊದಲೆಲ್ಲ ಬಸವಣ್ಣ ಭಕ್ತಿ ಭಂಡಾರಿ ಅಂತ ಇದ್ರು. ಇವತ್ತು ಬಸವಣ್ಣನವ್ರನ್ನ ಭಕ್ತಿಯನ್ನ ಇಲ್ಲದಾಗಿ ನೋಡಾಕತ್ತಿದ್ದಾರೆ. ಭಕ್ತುವ ಹಾಗೆ ಮಾಡಾಕ್ತಾ ಇದ್ವಿ ನಾವೆಲ್ಲ. ಭಕ್ತಿಯನ್ನು ವೃದ್ಧಿಯಾಗಬೇಕು. ಮಾಡುವ ಭಕ್ತಿ ಮೋಕ್ಷಕ್ಕಲ್ಲದೆ. ನಾವು ಭಕ್ತಿ ದಂಬಾಚಾರಕ್ಕೆ ಮಾಡಬಾರದು ಅಂತ ಹೇಳ್ತಾರೆ ಬಸವಣ್ಣ. ಅವನು ಡಂಬಗ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾಕೆ ಬಸವಣ್ಣವರು ದೊಡ್ಡವರಾದರು ಅಂತಂದ್ರೆ ಅವರು ಶರೀರ ಲೀನವಾಗಿ ಅಂದ್ರೆ ಲಿಂಗೈಕ್ಯಾಗಿ 900 ವರ್ಷಗಳ ನಂತರದಲ್ಲಿ ಇವತ್ತಿಗೂ ಬಸವಣ್ಣನವರಿಗೆ ಇಷ್ಟ ಆಗ್ತಾರೆ. ಇವತ್ತಿಗೂ ಬಸವಣ್ಣನವರನ್ನ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಕೇವಲ ಕರ್ನಾಟಕದಲ್ಲೆಲ್ಲ, ಇಡೀ ವಿಶ್ವಾದ್ಯಂತ ಬಸವಣ್ಣನವರನ್ನ ಇವತ್ತು ಜಗಜ್ಯೋತಿ ಎಂದು ಒಪ್ಪಿಕೊಂಡಿದ್ದಾರೆ. ನಮ್ಮ ಜ್ಯೋತಿಗಳು ನಮ್ಮ ಮನೆಗೆ, ಅದ ಬಸವಣ್ಣ ಮನೆಯ ದೀಪವಾಗಲಿಲ್ಲ, ಒಂದು ಮಠದ ದೀಪವಾಗಲಿಲ್ಲ, ಜಗಕ್ಕೆ ಜ್ಯೋತಿ ಆದರು. ಯಾಕೆ ಅಂತಂದ್ರೆ ಅವ್ರ ವಿಚಾರಗಳು ಹಾಗಿತ್ತು, ಅವ್ರು ಕೊಟ್ಟಂತ ಸಿದ್ಧಾಂತ ಹಾಗಿತ್ತು. ಆದ್ರೆ ಆ ಸಿದ್ಧಾಂತಗಳನ್ನು ನಾವು ಅನುಸರಣೆ ಮಾಡ್ತಾ ಇಲ್ಲ. ಅವು ಕೇವಲ ಭಾಷಣದ ಸಂಪತ್ತಾಗಿದ್ದಾವೆ. ಹಾಗಾಗಿ ಬಸವಣ್ಣನ ಎಲ್ಲೋ ಒಂದು ಕಡೆಗೆ ನಾವು ಪ್ರೊಜೆಕ್ಟ್ ಮಾಡೋದನ್ನ ಸರಿಯಾದ ರೀತಿಯಿಂದ ಬಸವಣ್ಣನ ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ಕರ್ನಾಟಕದ ಹುಟ್ಟದೇ ಇದ್ದ ಬಸವಣ್ಣ ಅಕಸ್ಮಾತ್ ಮಹಾರಾಷ್ಟ್ರದಲ್ಲೋ ಅಥವಾ ಉತ್ತರ ಭಾರತದಲ್ಲಿ ಏನಾದರೂ ಬಸವಣ್ಣ ಹುಟ್ಟಿದ್ರೆ ಇವತ್ತು ಬಸವಣ್ಣ ಏನೇನೋ ಆಗಬೇಕಾಗಿತ್ತು. ನಾವೆಲ್ಲ ನಮ್ಮ ಮಡಿವಂತಿಕೆಯಲ್ಲಿ ನಮಗೆ ಹೇಗೆ ಬೇಕು ಹಾಗೆ ಬಸವಣ್ಣ ಯೂಸ್ ಮಾಡ್ಕೊಂಡಿದ್ವಿ. ನಾವು ನಮ್ಮ ಅನುಕೂಲಕ್ಕೆ ಹಾಗೆ ಬಸವ ತತ್ವ ಉಪಯೋಗಿಸ್ಕೊತಾ ಇದ್ದೀವಿ ನಾವು. ಆಗಬಾರದು. ಈ ಜಗತ್ತಿನಲ್ಲಿ ಸತ್ಯದಲ್ಲಿ ಅತಿ ಹೆಚ್ಚು ಒಬ್ಬ ವ್ಯಕ್ತಿಯ ಬಗ್ಗೆ ಕೃತಿಗಳು ಏನಾದರೂ ಉತ್ಪತ್ತಿ ಆಗಿದ್ರೆ, ರಚನೆ ಆಗಿದ್ರು ಕೇವಲ ಬಸವಣ್ಣನವರು. ಇಡೀ ಜಗತ್ತಿನಲ್ಲೇ ಬಸವಣ್ಣನವರ ಬಗ್ಗೆ, ವ್ಯಕ್ತಿತ್ವ ಬಗ್ಗೆ ಬಂದಂತ ಪುಸ್ತಕಗಳು ಜಗತ್ತಿನ ಯಾವೊಬ್ಬ ದಾರ್ಶನಿಕ ಹೆಸರು ಬಂದಿಲ್ಲ. ಯಾಕಂದ್ರೆ ಹಾಗೆ ಬಸವಣ್ಣವರ ತತ್ವ ಇದೆ. ಇಂತಹ ತತ್ವ ಬಸವಣ್ಣವರನ್ನ ಹಿಂದುವಿನಿಂದ ಬೇರ್ಪಡಿಸುವ ಮಾಡುವಂತ ಒಂದು ಕಡೆಗೆ ನಡೀತಾ ಇದೆ. ತಮ್ಮ ಮೂಗಿನ ರೇಖೆ ಬಸವಣ್ಣನ ಹಿಂಗೇನೆ ಅನ್ನುವಂತಹದ್ದು.
ಬಸವಣ್ಣನ ಒಂದು ಕಡೆಗೆ ನಾಸ್ತಿಕವಾದ ಹೇಳಿದ್ದ ಅಂತ ಹೇಳುವಂಥದ್ದು, ಬಸವಣ್ಣವರು ಸ್ವರ್ಗ ನರಕವನ್ನ ಅಲ್ಲೆಗಳೆದ್ರು ಅನ್ನುವಂಥದ್ದು, ಪಾಪ ಪುಣ್ಯಗಳು ಇಲ್ಲ ಅನ್ನುವಂಥದ್ದು, ಮೋಕ್ಷ ಇಲ್ಲ ಅಂತ ಹೇಳಿದ್ರು. ಹೀಗೆ ತಮಗೆ ಹೇಗೆ ಬೇಕೆ ಹಾಗೆ ವಚನಗಳನ್ನ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಸವಣ್ಣ ಎಲ್ಲಿ ಹೋಗ್ಬೇಕಲ್ಲಿ ಹೋಗಿಲ್ಲ. ಕರ್ಮ ಸಿದ್ಧಾಂತದ ಬಗ್ಗೆ ಬಸವನ ಕರ್ಮ ಸಿದ್ಧಾಂತವನ್ನು ಅಲ್ಲಿಗಳಿದರು ಅಂತ ಹೇಳುವುದು, ಎಲ್ಲಿ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಏನನ್ನು ಹೇಳಿದ್ದಾರೆ, ನಾವು 900 ವರ್ಷಗಳ ಹಿಂದೆ ನಾವು ಯೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಬಸವಶೈವದಲ್ಲಿ ಅನ್ನುವಂಥ, ಬಸವಶೈವದಲ್ಲಿ ಹಿಂದುತ್ವ ಅನ್ನುವಂಥ ಒಂದು ಸಂಶೋಧನಾ ಗ್ರಂಥ. ಇದು ಬರೀ ಗ್ರಂಥ ಅಲ್ಲ, 4 ಲೇಖನಗಳಲ್ಲ, ಇದು ಅತ್ಯಂತ ಸಂಶೋಧನಾತ್ಮಕವಾಗಿ ಮಾಡುವಂಥ ನಮ್ಮ ಉಪಾಧ್ಯಾಯರು ಇಮ್ಮಡಿ ಶಿವಬಸವ ಮಹಾಸ್ವಾಮಿಗಳು ಅಂತ ಹೇಳಿ ಮೈಸೂರ ಕುಂದೂರು ಮಠದಲ್ಲಿ ಇದ್ರು. ನನಗೆ ಬಹಳ ಆಪ್ತರಿದ್ರು. ನಮಗೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾವೆಲ್ಲ ಮೈಸೂರಿಗೆ ಹೋದಾಗ ತಿಂಗಳಾಗಟ್ಟೆಗೆ ಅವ್ರ ಜೊತೆಗೆ ಚಿಂತನ ಮಂಥನ ಮಾಡ್ತಿದ್ವಿ. ಅನೇಕ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಅವ್ರ ಜೊತೆಗೆ ಅವರು 20 ವರ್ಷಗಳ ಹಿಂದೆ ಒಂದು ಗ್ರಂಥ ಬರೆದಿದ್ರು, ಸಿದ್ಧಾಂತ ಸ್ಕಾಲ ಶ್ರೀಕರ ಭಾಷ್ಯ ಅಂತೇಳಿ. ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿದ ಗ್ರಂಥ. ಅವರ ಶಿಷ್ಯರಾಗಿರುವಂತಹ ನಮ್ಮ ಉಪಾಧ್ಯಾಯರು ಸಂಶೋಧನಾತ್ಮಕ ಗ್ರಂಥದ ಸಂಪುಟ 1, ಇನ್ನು ಸಂಪುಟ 2 ಈಗಾಗಲೇ ರೆಡಿಯಾಗಿದೆ. ಅದು ಅಚ್ಚಿಗೆ ಹೋಗಬೇಕಾಗಿರುವಂಥದ್ದು ಇದೆ. ಈ ಹಿಂದುತ್ವದಲ್ಲಿ, ಹಿಂದೂ ಧರ್ಮ ಅಂತ ನಾವೇನು ಕರೀತೇವೆ, ಇದರಲ್ಲಿ 3 ಪ್ರಮುಖವಾಗಿರುವಂತಹ ಭಾಗ. ಒಂದು ಶಾಕ್ತ, ವೈಷ್ಣವ ಮತ್ತು ಶೈವ ಅಂತ. ಒಂದು ಶಾಕ್ತ ಅಂದ್ರೆ ಏನು? ಶಕ್ತಿಯ ಉಪಾಸಕರು, ದೇವಿಯ ಉಪಾಸಕರು, ಇದಕ್ಕೆ ಶಾಕ್ತರು ಅಂತ ಕರೀತಾರೆ. ಅಂದ್ರೆ ದೇವಿಯ ಉಪಾಸನೆ. ನವಶಕ್ತಿಗಳು ಇದ್ದಲ್ಲ, ನವರಾತ್ರಿ ಬಂದಾಗ ನವಶಕ್ತಿಗಳು ಮಾಡ್ತಾರೆ. ಆಮೇಲೆ ಈ ದೇಶದಲ್ಲಿ ಎಷ್ಟೋ ಶಕ್ತಿ ಪೀಠಗಳಿದ್ದಾವೆ. ಆ ದೇವಿಯ ಒಂದೊಂದು ಭಾಗ ಒಂದೊಂದು ಸ್ಥಾನದಲ್ಲಿ ಅದು ಬಿದ್ದಿದೆ. ಆ ಬಿದ್ದಂಥ ಸ್ಥಳಗಳು ಇವತ್ತು ಶಕ್ತಿ ಪೀಠಗಳಾಗಿವೆ. ಆ ಶಕ್ತಿ ಪೀಠಗಳಿಗೆ ಮತ್ತು ಉಪಪೀಠಗಳಾಗಿದ್ದಾವೆ. ಈ ಒಟ್ಟು ಶಕ್ತಿಯ ಆರಾಧನೆಯನ್ನು ಮಾಡ್ತಿದ್ರು ಅವರೇನು ಕರೆದ್ರೆ ಶಾಕ್ತರು ಅಂತ ಕರೀತಾರೆ. ಆಮೇಲೆ ವೈಷ್ಣವರು ಅಂದ್ರೆ ವಿಷ್ಣುವಿನ ಆರಾಧನೆ ಮಾಡುವವರು. ಅದರಲ್ಲಿ ವಿಷ್ಣುವಿನ ಅನೇಕ ಪರಂಪರೆಗಳು ಬಂದು, ವಲ್ಲಭ ಸಂಪ್ರದಾಯ ಬಂತು, ಚೈತನ್ಯ ಮಹಾಪ್ರಭುಗಳು ಬಂದರು. ಇದರಲ್ಲಿ ಮತ್ತೆ ನೀವು ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಇವರೆಲ್ಲ ಏನು ಬಂದ್ರಲ್ಲ, ಈ ಆಚಾರ್ಯರು ಇವರೆಲ್ಲರೂ ಏನಪ್ಪ ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ರು. ರಾಮಾನುಜಾಚಾರ್ಯರು ಇವರಲ್ಲಿ ವಿಷ್ಣುವಿನ ಆರಾಧನೆ ಮಾಡ್ತಾ ಇದ್ರು. ಇನ್ನು 3ನೇದು ಶೈವರು ಅಂತೇಳಿ, ಶಿವನನ್ನ ಉಪಾಸನೆ ಮಾಡುವವರಿಗೆ ಶೈವರು ಅಂತ ಕರೀತಾರೆ. ಈ ಶೈವರಲ್ಲಿ ಮತ್ತು ಸಪ್ತ ಶೈವಗಳು, ಶಿವನನ್ನ 7 ಪಂಥಗಳು ಬಂತು. ಅವುಗಳಿಗೆ ಏನು ಕರೀತಾರೆ ಅಂತಂದ್ರೆ ಅನಾದಿ ಶೈವ ಅಂತ ಕರೀತಾರೆ, ಆದಿಶೈವ ಅಂತ ಕರೀತಾರೆ, ಅನುಶೈವ ಅಂತ ಕರೀತಾರೆ, ಮಹಾಶೈವ ಅಂತ ಕರೀತಾರೆ, ಆಮಾಂತರ ಶೈವ ಅಂತ ಕರೀತಾರೆ, ಪ್ರವರ ಶೈವ ಅಂತ ಕರೀತಾರೆ. ಅದರಲ್ಲಿ ಅಂತಶೈವ ಅಂತ ಬರ್ತದೆ. ಈ 7 ಶೈವಗಳಿಗೆ ಸಪ್ತ ಶೈವಗಳು ಅಂತ. ಇದರಾಗ ಮತ್ತೆ 4 ಭಾಗ ಮಾಡ್ತಾರೆ. ಸಾಮಾನ್ಯ ಶೈವ, ಮಿಶ್ರ ಶೈವ, ಶುದ್ಧ ಶೈವ, ವೀರಶೈವ ಅಂತ ಮಾಡ್ತಾರೆ. ಇದು ಬಸವ ಪೂರ್ವದಲ್ಲಿ ಇದ್ದಂಥದ್ದು ಇವೆಲ್ಲ. ಆದರೆ ಬಸವಣ್ಣವರ ಕಾಲಕ್ಕೆ ಬಂದಾಗ ಅನೇಕ ಚಾತುರ್ವರ್ಣ ಬಹಳ ಗಟ್ಟಿಯಾಗಿತ್ತು, ಜನಗಳಲ್ಲಿ ಭಕ್ತಿ ಇತ್ತು. ಆದರೆ ಭಕ್ತಿ ಇದ್ದಂತಹ ಜನಗಳಿಗೆ
ದೇವರ ದೇವಸ್ಥಾನಕ್ಕೆ ಹೋಗುವಂತಹ ಅವಕಾಶ ಇರಲಿಲ್ಲ. ಅದಕ್ಕೆ ಬಸವಣ್ಣವರು ಬರೋಕ್ಕಿಂತ ಮೊದಲು ಲಿಂಗ ಇತ್ತು. ಅದಕ್ಕೆ ನಾವು ಸ್ಥಾವರಲಿಂಗ ಅಂತ ಕರಿತೇವೆ. ಈ ಪೀಠಕ್ಕೆ ಅಂತ ಕರಿತಾರಲ್ಲ, ಪೀಠಕ್ಕೆ ಗೊತ್ತಲ್ಲ, ಪೀಠ ಅದಿತ್ತು. ಬಸವಣ್ಣವರು ಬಂದ ಮೇಲೆ ಅವರು ಏನು ಕುಲ 18 ಜಾತಿಗಳಿತ್ತು. ಬಸವಣ್ಣವರು ಬದಲು 224 ಹೆಚ್ಚು ಕಾಯಕ ಸಮುದಾಯದವರಿದ್ರು. ಕಸ ಹೊಡೆಯವರಿದ್ರು, ಬಟ್ಟೆ ತೊಳೆಯವರಿದ್ರು, ಚರ್ಮ ಹದ ಮಾಡೋರಿದ್ರು, ಪಾದರಕ್ಷೆಯನ್ನು ಮಾಡೋರಿದ್ರು, ಬುಟ್ಟಿಯನ್ನು ಹೊಲೆಯವರಿದ್ರು, ಹೆಣೆಯವರಿದ್ರು, ಬಟ್ಟೆನ ಹೆಣೆಯವರಿದ್ರು, ಹಗ್ಗವನ್ನು ಹೊಸೆಯವರಿದ್ರು. ಈ ಎಲ್ಲ ಸಮುದಾಯಗಳಿದ್ರಲ್ಲ, ಇಂಥ ಸಮುದಾಯದ ಜನಗಳಲ್ಲಿ ಭಕ್ತಿ ಇತ್ತು. ಆದರೆ ಅವರಿಗೆ ದೇವಸ್ಥಾನಕ್ಕೆ ಹೋಗೋ ಅವಕಾಶ ಇರಲಿಲ್ಲ. ಆದರೆ ಬಸವಣ್ಣವರು ದೇವಸ್ಥಾನಕ್ಕೆ ನಿಮಗೆ ಅವಕಾಶ ಕೊಡಲಿಲ್ಲ ಅನ್ನೋದಕ್ಕೆ ದೇವಸ್ಥಾನದ ವಿರೋಧವನ್ನ ಮಾಡಲಿಲ್ಲ. ಅವರು ದೇವರ ವಿರುದ್ಧ ಅಥವಾ ದೇವಸ್ಥಾನ ಕಮಿಟಿ ಜೊತೆಗೆ ಪ್ರತಿಭಟನೆ ಮಾಡಲಿಲ್ಲ. ಅದರ ಬದಲಾಗಿ ಬಸವಣ್ಣವರು ಇಷ್ಟಲಿಂಗ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇಷ್ಟಲಿಂಗ ದೀಕ್ಷೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನಿನ್ನ ಶರೀರವೇ ಒಂದು ದೇಗುಲಪ್ಪ, ಈ ಲಿಂಗ ಇದೆಲ್ಲ ಇದೇ ನಿನ್ನ ದೇವರು ಅಂತೇಳಿ ಇಷ್ಟಲಿಂಗ ದೀಕ್ಷೆಯನ್ನು ಕೊಟ್ಟರು. ಇಷ್ಟಲಿಂಗ ಪೂಜೆ ವಿಧಾನವನ್ನು ಹೇಳಲಿಕ್ಕೆ ಶುರು ಮಾಡಿದರು. ಇದನ್ನೇ ಅಲ್ಲಮ ಪ್ರಭುದೇವರು ಗುಹೇಶ್ವರ, ಅಕ್ಕಮಹಾದೇವಿ ಚೆನ್ನಮಲ್ಲಿಕಾರ್ಜುನ, ಸೊಲ್ಲಾಪುರ ಸಿದ್ದರಾಮೇಶ್ವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಉಳಿವಿಯ ಚನ್ನಬಸವರು ಕೂಡಲ ಚೆನ್ನ ಸಂಗಮ ದೇವ ಅಂತಂದ್ರು, ಮಡಿವಾಳ ಮಾಚಿದೇವರ ಕಲಿದೇವರ ಅಂತಂದ್ರು. ಹಿಂಗೆ ಒಬ್ಬೊಬ್ಬ ಶರಣರು ಅವರವರ ಇಷ್ಟ ದೇವರನ್ನು ಈ ಇಷ್ಟ ಲಿಂಗದಲ್ಲಿ ಕಾಣಲಿಕ್ಕೆ ಶುರು ಮಾಡಿದರು. ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಶ್ರೀ ಗುರುವೇ ಕೃಪೆಯಾಗು. ದೇವರನ್ನ ಅಲ್ಲಿ ಇಲ್ಲಿ ಹುಡುಕ್ಲಿಕ್ಕೆ ಹೋಗ್ಬಿಡಪ್ಪ. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ್ಯ ಗಂಗೆ ಮಿಂದಡಿಲ್ಲ ಹೇಳಿದ್ರು. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ್ಯ ಗಂಗೆ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗೆದಡಿಲ್ಲ, ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಪಚ್ಚ ಪರೆಯ ಬೆಳಗು ಈಶ್ವರ ಲಿಂಗದಲ್ಲಿ. ನಾವು ಬರೀ ದೇವಸ್ಥಾನಗಳನ್ನ ಒಂದು ದೇವಸ್ಥಾನ ಇನ್ನೊಂದು ದೇವಸ್ಥಾನಕ್ಕೆ ಸುತ್ತಕೋತ ಹೋದ್ರೆ ಸಿಗಲ್ಲಪ್ಪ. ಲಕ್ಷ ಗಂಗೆ ಎಲ್ಲಾ ದೇಶದಲ್ಲಿ ಮತ್ತು ಎಲ್ಲಾ ನದಿಗಳ ಪುಣ್ಯ ಸ್ನಾನವನ್ನು ಮಾಡಿದ್ರು ಅವನು ಸಿಗದಿಲ್ಲ. ಅತ್ಯಂತ ಎತ್ತರವಾದಂತಹ ಬೆಟ್ಟದ ಮೇಲೆ ನಿಂತುಕೊಂಡು ಕೂಗಿದರೂ ಅವನು ಸಿಗದಿಲ್ಲ. ಯಾಕೆಂದ್ರೆ ಅವನು ಹೊರಗಿಲ್ಲ, ಅವನು ಒಳಗದಾನ. ಅತ್ತಲಿತ್ತ ಹರಿಯುವ ಮನಸ್ಸು ಹರಿಯಾಗತ್ತೈತಿ. ಮನಸ್ಸು ಯಾವಾಗ ಇರ್ತೈತಿ ಅವನಿಂದ ಕಾಣ್ತದೆ. ಅಂತಹ ಯಾರು ಹೇಗೆ ಕಾಣಬೇಕು ಅಂದ್ರೆ ಈ ಇಷ್ಟಲಿಂಗದಲ್ಲಿ ನೀನು ನೋಡ್ಲಿಕ್ಕೆ ಶುರು ಮಾಡು. ಅಪರಿಮಿತ ಕತ್ತಲೊಳಗೆ ವಿಪರೀತ ಬೆಳಗವನಿಕ್ಕವನಾರು. ಲಿಂಗ ಕಪ್ಪದ, ಇದು ಬರೀ ಕತ್ತಲೆ, ಆದ್ರೆ ಕತ್ತಲೊಳಗೆ ಬೆಳಕದ. ಅಪರಿಮಿತ ಕತ್ತಲೊಳಗೆ ವಿಪರೀತ ಬೆಳಗವನ್ನಿಕ್ಕಿದವರಾರೆ ಅಂತ ಅಲ್ಲಮ ಪ್ರಭು ವಚನಗಳನ್ನು ನೀವು ಓದಬೇಕು. ಎಲ್ಲಿ ತನ ಎರಡರಲ್ಲಿ ಇರ್ತದ, ನಾವು ಅವರಲ್ಲ ನಾವು ಇವರು. ಎಲ್ಲಿ ತನ ಇರ್ತದಂತ, ಎಲ್ಲಿ ತನ ಈ ಶಿವಯೋಗ ಸಾಧಕರಾಗೋದಿಲ್ಲ, ನಾವು ಲಿಂಗಾನುಷ್ಠಾನ ಆಗೋದಿಲ್ಲ, ಅಲ್ಲಿ ತನಗೂ ಸಾಧ್ಯ ಇಲ್ಲ. ಎರಡು ಕಾಲ ಶುರು ಮಾಡ್ತದೆ. ನಾವು ಹಿಂದೂಗಳ ಅನ್ನೋದು ಯಾವಾಗ ಅಂತಂದ್ರೆ ಬರೀ ಹೊರಗೆ ಹೋದ್ರೆ ಮಾತ್ರ. ಆದ್ರೆ ಒಳಗಡೆ ಹೋದ್ರೆ, ಶಿವಯೋಗದೊಳಗೆ ಹೋದ್ರೆ ಗಾಳಿ ಬೀಸದ ಜಲದಂತೆ, ಮೋಡವಿಲ್ಲದ ಸೂರ್ಯನಂತೆ, ಬೆಳಗಿನ ದರ್ಪಣದಂತೆ ಮನ ನಿರ್ಮಲವಾದಲ್ಲದೆ ಕಾಣಬಾರದೆಂದರೂ ನಮ್ಮ ಶರಣರು ಅಂತ ಹಡಪದ ಲಿಂಗಮ್ಮ ಹೇಳ್ತಾಳೆ. ಒಬ್ಬ ಚೌರ ಮಾಡುವಂತ ಹಡಪದ ಲಿಂಗಮ್ಮನ ಅಪ್ಪನ ಪುಣ್ಯ ಸ್ತ್ರೀ ಲಿಂಗಮ್ಮ ಹೇಳ್ತಾಳೆ, ನಮ್ಮ ಮನಸ್ಸು ಹೆಂಗ್ ಮಾಡ್ಕೋಬೇಕು? ಗಾಳಿ ಬೀಸದ ಜಲದಂತೆ. ಜಲ ನೀರಿನಲ್ಲಿ ಗಾಳಿ ಬಿಟ್ಟದ ತರಂಗ ಬರ್ತದೆ, ಅವಾಗ ನಿಮ್ಮ ಮುಖ ಕಾಣಂಗಿಲ್ಲ. ಗಾಳಿ ಬೀಸದೇ ಇದ್ದಾಗ ಹೆಂಗೆ ನೀರು ಸ್ಥಿರವಾಗಿರುತ್ತೋ,
ಹೆಂಗೆ ಒಂದು ದರ್ಪಣವನ್ನ ಸ್ವಚ್ಛ ಬೆಳೆದಾಗ ಹೆಂಗೆ ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣ್ತು, ಹಂಗೆ ನಿಮ್ಮ ಮನಸ್ಸನ್ನು ಮಾಡ್ಕೋಬೇಕು. ಅದಕ್ಕೆ ಸಾಧನೆ ಯಾವದಪ್ಪ? ಈ ಇಷ್ಟಲಿಂಗು ಧ್ಯಾನ. ಯಾಕೆ ಹಠಯೋಗವನ್ನು ಬಿಟ್ಟು ಇಲ್ಲಿ ಬಂದ್ರು? ಯಾಕೆ ನಾದವ ಯೋಗವನ್ನು ಬಿಟ್ಟು ಬಂದ್ರು? ಯಾಕೆ ಅಷ್ಟಾಂಗ ಯೋಗವನ್ನು ಬಿಟ್ಟು ಬಂದ್ರು? ಯಾಕೆ ಲಯೋಗವನ್ನು ಬಿಟ್ಟು ಬಂದು ಇಲ್ಲಿ ಬಂದ್ರು ಅಂತಂದ್ರೆ, ಯಾಕೆ ಸೋಲಾರ ಸಿದ್ದರಾಮೇಶ್ವರು ಎಲ್ಲವನ್ನು ಬಿಟ್ಟು ಬಂದ್ರು ಇಲ್ಲಿ? ಯಾಕೆ ಬಿಕ್ಕಿ ಬಾಚೆಯವರು ಬಂದ್ರು? ಯಾಕೆ ಕಾಶ್ಮೀರದಿಂದ ಮಹಾದೇವ ಗೋಪಾಲ ಬಂದ? ಯಾಕೆ ಅಫ್ಘಾನಿಸ್ತಾನದಿಂದ ಮನುಶಂಕರ ದೇವರು ಬಂದು ಕಲ್ಯಾಣಕ್ಕೆ ಅಂತಂದ್ರೆ, ಅವರೆಲ್ಲವನ್ನ ಮಾಡಿದ್ರು. ಆದರೆ ಅವ್ರಿಗೆ ಬೇಕಾಗಿದ್ದು ಸಿಕ್ಕಿಲ್ಲ. ಅದು ಬಸವನವರಿತ್ತು. ಅದಕ್ಕೆ ಇಡೀ ಜಗತ್ತಿನ ಎಲ್ಲಾ ರಸರು ಆ ಕಾಲದಲ್ಲಿ ದೇಶದ ಎಲ್ಲಾ ರಸರು ಎಲ್ಲಿ ಕೂಡ್ತಿದ್ದು ಅಂದ್ರೆ ಕಲ್ಯಾಣಕ್ಕೆ ಬರ್ತಿದ್ದು. ಅದಕ್ಕೆ 770 ಅಮರಗಣಗಳು ಒಬ್ಬರಲ್ಲ. ಈ ಜಗತ್ತಿನ ಯಾವೊಂದು ಇತಿಹಾಸದಲ್ಲಿ ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಜನಸಾಮಾನ್ಯರು ಅಸಮಾನರಾಗಿದ್ದೇನಾದ್ರೂ ಅದು ಕರ್ನಾಟಕದ ಕಲ್ಯಾಣದಲ್ಲಿ ಮಾತ್ರ. ಒಬ್ಬೊಬ್ಬರು ಮೋಕ್ಷ ಪಡ್ಕೊಂಡಿದ್ದಾರೆ. ಆದ್ರೆ 770 ಜನ ಏಕಕಾಲಕ್ಕೆ ಪಾರ್ಲಿಮೆಂಟ್ ನಲ್ಲಿ, ಡೆಲ್ಲಿ ಪಾರ್ಲಿಮೆಂಟ್ ನಲ್ಲಿ 700 ಸಂಸದರು ಕೂತ್ಕೊಂಡಿರ್ತಾರೆ. ಅವರು ಆಯ್ಕೆ ಆಗಿರುವಂತಹದ್ದವರು. ಆದ್ರೆ ಅಲ್ಲಿ ಕೂತ್ಕೊಂಡವರು ಯಾರಪ್ಪ ಅಂತಂದ್ರೆ ಅಮರಗಣಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಅಲ್ಲಿ ವಿಚಾರ ಭೇದಗಳಿತ್ತು. ಒಬ್ಬರ ವಿಚಾರಗಳು ಭಿನ್ನ ವಿಭಿನ್ನವಾಗಿತ್ತು. ಮಡಿವಾಳ ಮಾಸೈನ ವಿಚಾರಗಳ ಬೇರೆ ಇತ್ತು, ನೂಲಿಯ ಚಂದಯ್ಯನವರ ವಿಚಾರಗಳೇ ಬೇರೆ ಇತ್ತು, ಅಲ್ಲಮ ಪ್ರಭುದೇವರ ವಿಚಾರಗಳೇ ಇತ್ತು, ಅಕ್ಕ ಮಹಾದೇವಿ ವಿಚಾರಗಳೇ ಬೇರೆ ಇತ್ತು. ಆದರೆ ವಿಚಾರ ಭೇದಕ್ಕೆ ಅವು ಏನಾಗ್ತಾ ಇತ್ತು, ಅದಕ್ಕೆ ಅನುಭವ ಮಂಟಪ ಮಾಡಿದ್ರು. ಅಲ್ಲಿ ಚರ್ಚೆ ಮಾಡ್ತಾ ಇದ್ರು, ಚಿಂತನ ಮಂಥನ ಮಾಡ್ತಾ ಇದ್ರು. ಆ ಚಿಂತನ ಮಂಥನ ಮಾಡುವಾಗ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಒಂದು ಮುಖ ಹೊಡಿತಾ ಇದ್ರು. ಆವಾಗ ಅಧಿಕೃತ ವಚನ ಆಗ್ತಿತ್ತು. ಅದಕ್ಕೆ ಶಾಂತರಸರಂತಿದ್ರು. ಒಬ್ಬರು ಗ್ರಂಥ ಇಡೀ ಎಲ್ಲಾ ವಚನಗಳನ್ನ ಪೂರ ಅವುಗಳನ್ನು ಪರಿಷ್ಕರಣೆ ಮಾಡಿ ಒಂದು ಕಡೆ ಇಟ್ಟವ್ರು ಯಾರಪ್ಪ? ಶಾಂತರಸರಂತಿದ್ರು. ಅವ್ರ ಕೆಲಸನೇ ಇದು, ವಚನಗಳನ್ನ ಇಟ್ಕೊಳ್ಳೋದು. ಎಷ್ಟಿತ್ತು ವಚನಗಳು? 780 ಕೋಟಿ. 780 ಕೋಟಿ ಅಂದ್ರೆ ಎಷ್ಟು? 160 ಕೋಟಿ ವಚನಗಳಿತ್ತು. ಆ ಎಲ್ಲ ವಚನಗಳು ಕಲ್ಯಾಣ ಕ್ರಾಂತಿ ಆಯಿತು. ವಚನಗಳನ್ನು ಸುಟ್ಟರು. ಆಮೇಲೆ ಈಗ ನಮಗೆ ಸಿಕ್ಕಿರೋದು ಎಷ್ಟಪ್ಪ? 23,000 ವಚನಗಳು. ಆ 23,000 ವಚನಗಳಲ್ಲಿ ಬಸವಾದಿಚರಣ ವಚನ ಎಷ್ಟನಪ್ಪ? 13,000 ರಿಂದ 14,000 ಇದಾವೆ. ಉಳಿದ ವಚನಗಳೆಲ್ಲವೂ ಯಾರಪ್ಪ ಅಂತಂದ್ರೆ ಬಸವಾದಿಚರಣ ನಂತರದಲ್ಲಿ 17, 18, 16, 17, 18, 19ನೇ ಶತಮಾನದಲ್ಲಿ ಬರೆದಂತ ಅನೇಕ ಜನ ಶಿವಿಗಳಾಗಿರ್ಬೋದು, ಷಣ್ಮುಖ ಶಿವಿಗಳಾಗಿರ್ಬೋದು, ಈಗ ಅನೇಕ ಜನ ಶಿವಿಗಳು ಅವರ ವಚನಗಳನ್ನ ಬರೆದದ್ದು. ಸಿದ್ದೇಶ್ವರ ಸ್ವಾಮಿಗಳು ಬರೆದರು. ಸೊ ಹಾಗಾಗಿ ನಾವೆಲ್ಲರೂ ಬಸವ ತತ್ವವನ್ನ ಜಗಮಾನ್ಯ ಮಾಡುವಂತಹ ಅವಕಾಶದಲ್ಲಿದ್ದೇವೆ. ಅದಕ್ಕೆ ಬಸವಾದಿ ಶರಣರು ಏನೇನ ಹೇಳಿದ್ರು? ಕಾಯಕ ಸಿದ್ಧಾಂತವನ್ನು ಹೇಳಿದರು, ದಾಸೋಹ ಸಿದ್ಧಾಂತವನ್ನು ಹೇಳಿದರು, ಶಿವಯೋಗ ಸಿದ್ಧಾಂತವನ್ನು ಹೇಳಿದರು. ಕಾಯಕವನ್ನ ಮಾಡ್ರಿ, ದಾಸೋಹವನ್ನ ಮಾಡ್ರಿ, ಶಿವಯೋಗವನ್ನ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ಆ ಶಿವಯೋಗ ಪದ್ಧತಿಯನ್ನು ಹೆಚ್ಚೆಚ್ಚು ಹೇಳಬೇಕು. ಇವತ್ತು ಯಾರೆಲ್ಲ ನಾವು ಹಿಂದೂಗಳಲ್ಲ, ನಾವು ಪ್ರತ್ಯೇಕರು ಅಂತ ಏನು ಹೇಳ್ತಾರಲ್ಲ, ಅವರಿಗೆ ನಾವು ಈ ವೇದಿಕೆ ಮೂಲಕ ಮಾತಾಡ್ತೇವೆ. ಫಸ್ಟ್ ನೀವು ಏನು ಮಾಡಕ್ಕೆ ಕೊಡಿ, 1 ಗಂಟೆ ಸ್ಥಿರವಾಗಿ ಕೊಟ್ಕೊಂಡು ಶಿವಯೋಗ ಮಾಡಕ್ಕೆ ಶುರು ಮಾಡಿ. ನಿಮ್ಮ ಮನಸ್ಸು ಚಂಚಲ ಆಗಿರೋದ್ರಿಂದ ಸಮಾಜದಲ್ಲಿ ಚಂಚಲ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಮನಸ್ಸು ಅಚಲ ಆಗಬೇಕು ಅಂತಂದ್ರೆ ಶಿವಯೋಗ ಸಾಧನೆಯನ್ನ ಮಾಡಬೇಕು. ನಿಮ್ಮನ್ನು ನೋಡಿದ ತಕ್ಷಣವೇ ಎಲ್ಲರೂ ನಿಮ್ಮ ಪಾದಕ್ಕೆ ಶಿರಸಾಷ್ಟಾಂಗ ಮಾಡಬೇಕು. ಬುದ್ಧ ನಂತರ ಅಂಗುಲಿಮಾಲ ಬರೀ ಕೊಲೆನೇ ಮಾಡ್ತಿದ್ದವ. ಕೊನೆಗೆ 990 ಮಾಲೆಗಳು ಹಾಕೊಂಡಿರುತ್ತವ ಕೊಳ್ಳಲ್ಲಿ. ಅಂದ್ರೆ ಒಬ್ಬನ ಸಾಯಿಸಿದ್ರೆ 10 ಕೈ ಬೆಳಗಳು ಸಿಗುವಂತೆ. ಆ ಕೈ ಬೆಳಗಳ ಮಾಲೆಗಳನ್ನು ಕೊಳ ಹಾಕೋದು. ಅವ್ರು ಕೊನಸಿದ್ದಂತ ಅದೊಂದು 1000 ಮಾಲೆಗಳು ಹಾಕಿದ್ರೆ ನಾವು ಕೊಲೆ ಮಾಡಿರ್ತಾವ. ಕೊನೆಗೆ 990 ಮಾಲೆ ಬೆಳಗಳನ್ನು ಕಟ್ಟು ಮಾಡಿ ಕೊಳ ಹಾಕೋದು
ಇನ್ನು ಸ್ವಲ್ಪ ಇನ್ನು ಹತ್ತಬೇಕಾಗಿತ್ತು ಅಂತ ಅವನಿಗೆ. ಆ ಹತ್ತಕ್ಕೆ ಯಾರು ಅಂತ ಬುದ್ಧ ಬಂದ್ಬಿಟ್ಟ. ಬುದ್ಧನ ದೂರ ಹೊಟ್ಟ ತಕ್ಷಣ ಕತ್ತಿ ಎಲ್ಲ ತೊಂದರೆ ಬಂದಿದ್ದಾನೆ. ಆದ್ರೆ ಬುದ್ಧನ ಹತ್ರ ಯಾವಾಗ ಬಂದ ಬುದ್ಧನ ಕಣ್ಣಿನ ಕಾಂತಿಗಳು, ಅವರ ಶಕ್ತಿ ಏನು ಮಾಡ್ತಂತಂದ್ರ ಎಲ್ಲ ಗೊತ್ತಾಗಲ್ಲ, ಎಲ್ಲ ಕಲ್ಲ ಬಿತ್ತು. ಅವನು ಬಿದ್ದ, ಶಿರಸಾಷ್ಟಾಂಗ ಮಾಡಿದ, ಅಂಗುಮಾಲ್ಯವ ಮಹಾನು ಬಿಟ್ಟು ಆದ. ಹಾಗೆ ಇವತ್ತು ನಾವು ಸ್ವಾಮಿಗಳು ನಮ್ಮನ್ನು ನೋಡಿ ಜನ ಅವರೊಳಗೆ ಕಾರುಣ್ಯ ಹುಟ್ಟಬೇಕು, ಅವರ ತಪ್ಪಿನ ಅರಿವಾಗಬೇಕು, ಶರಣಾಗತಿ ಭಾವ ಬರಬೇಕು. ಅದಕ್ಕಾಗಿ ಕರ್ನಾಟಕದಲ್ಲಿ ಏನು ಮಠಗಳಿದ್ದಾವೆ, ಏನು ಪೀಠಗಳಿದ್ದಾವೆ, ನೀವು ಮಾಡುವಂತಹ ಏನು ಈಗಾಗಲೇ ಕಾಯಕ ಶಿಕ್ಷಣ ಸಂಸ್ಥೆಗಳನ್ನು ನಾವು ಮಾಡಿದ್ದೇವೆ. ಜೊತೆಗೆ ಇನ್ನು ನಾವು ಮಾಡಬೇಕಾಗಿರೋದು ಜನಗಳಿಗೆ ಆಧ್ಯಾತ್ಮಿಕ ಪಥದಂತ ನಾವು ತೋರಿಸ್ಬೇಕಾಗಿದೆ. ಎಲ್ಲರಿಗೆ ಇಷ್ಟ ಲಿಂಗ ದಕ್ಷಿಣೆ ಮಾಡಬೇಕಾಗಿದೆ. ವಿಭೂತಿ ಹಚ್ಕೋಬೇಕು. ಈಗ ಯಾರ ಹಣೆ ಮೇಲೆ ವಿಭೂತಿನೇ ಇಲ್ಲ. ಆ ಕುಂಕುಮನು ಹೋಗ್ಬಿಟ್ಟಾವ, ಎಲ್ಲ ಏನು ಬಂದವೆಲ್ಲ ಪ್ಲಾಸ್ಟಿಕ್ ಹಚ್ಕೊಳಕ್ ಶುರು ಮಾಡ್ಯಾರ. ಮೊದಲೆಲ್ಲ ಕುಂಕುಮ ಬರೀ ಕೆಂಪು ಇರ್ತಿತ್ತು, ಈಗೆಲ್ಲ ಕಲರ್ ಹಚ್ಕೊಂಡು ಮಾಡ್ತಾರೆ. ದೇಹಕ್ಕೆ ಯಾವ ಡ್ರೆಸ್ ಹಾಕೋದು ಅದಕ್ಕೆ ಮ್ಯಾಚಿಂಗ್ ಆಗಿ ಕುಂಕುಮ ಹಚ್ಕೊಂಡು ಮಾಡಿರ್ತಾರೆ. ಮೊದಲೆಲ್ಲ ಕೈಯಲ್ಲಿ ಬಳೆಗಳಿರ್ತಿತ್ತು, ಇವಾಗ ಹೋಗ್ಬಿಡ್ತಾವ. ಅಂದ್ರೆ ಇವುಗಳು ಯಾಕೆ ಇವು ಬಂಧನ ಅಲ್ಲ, ಇದ್ರ ಹಿಂದೆ ಒಂದು ವೈಜ್ಞಾನಿಕ ನೆಲೆ ಇತ್ತು. ಅದಕ್ಕಾಗಿ ಈ ಸಂಸ್ಕಾರವನ್ನು ಬಿತ್ತುವಂತ ಕೆಲಸ ಆಗಿದೆ. ಜನಗಳಿಗೆ ದೇವರ ಬಗ್ಗೆ ನಂಬಿಕೆ ಕೆಲಸ ಮಾಡಬೇಕಾಗಿದೆ. ನಾವು ಈಗ ದೇವಸ್ಥಾನದಲ್ಲಿ ದೇವರಿಲ್ಲ ಅಂತ ಹೇಳ್ತೇವೆ ನೀವು. ಹಾಗಾದ್ರೆ ದೇವರಿಲ್ಲದಪ್ಪ, ಬಸವಣ್ಣ ಹೇಳ್ದಂಗೆನೆ ನಿಮ್ಮೊಳಗೆ ದೇವರಿದಾರ. ನಿಮ್ಮೊಳಗಿರೋ ದೇವ್ರ ಹೆಂಗೆ ಗೊತ್ತಾಗ್ತದೆ? ಹಾಲಲ್ಲಿ ತುಪ್ಪದ ಹೆಂಗೆ ಗೊತ್ತಾಗ್ತದೆ? ಕಡಿಬೇಕಲ್ಲ, ಹೆಪ್ಪು ಹಾಕ್ಬೇಕಲ್ಲ. ಹಂಗ ಹೆಪ್ಪು ಹಾಕುವ ಈ ಶಿವಯೋಗವನ್ನು ಮಾಡಬೇಕು. ಒಂದು ಜನಗಳಿಗೆ ನೀವು ದೇವರಿಲ್ಲ ಅಲ್ಲಿಲ್ಲ ಅಂತ ಹೇಳ್ತೀರಿ, ಅದನ್ನು ಒಪ್ಕೊಂತೀರಿ. ಅದು ಈ ಎಲ್ಲಿರೋದಾದ್ರೂ ಹೇಳ್ಕೊಡ್ಬೇಕಲ್ಲ. ಆಸ್ತಿಕ ಮಾಡೋ ಬದಲು ನೀವು ನಾಸ್ತಿಕ ಮಾಡಕತ್ತೀರಿ. ಇದು ಸಮಾಜ ದುರಂತದ ದಾರಿ. ಇದು ನಾವು ಆಸ್ತಿಕನ್ನು ತುಂಬಬೇಕಾಗಿದೆ, ಆಸ್ತಿಕವಾದವನ್ನು ಬಿತ್ತಬೇಕಾಗಿದೆ. ಬಸವಣ್ಣವ್ರು ಏನ್ ಮಾಡಿದ್ರು? 770 ಜನಗಳಿಗೆ ಲಿಂಗ ದೀಕ್ಷೆಯನ್ನ ಮಾಡಿದ್ರು. ಅವ್ರು ಹೇಳಿದ್ರು, ನಮ್ಮ ಸಾಹಿತಿಗಳು ಕಲ್ಯಾಣಗಳಿಗೆ ಹೋದ್ರೆ ಅಲ್ಲಿ ಬಂದವರು ನಿಂತಿದೆ ಅಂದ್ರೆ ಬಂದ ತಕ್ಷಣ ಉಳ್ಕೊಳ್ಳೋದಲ್ಲಿ ಅಲ್ಲಿ ಕುತ್ಕೋಬೇಕು, ಅಲ್ಲಿ ಇರಬೇಕು, ಅಲ್ಲೆಲ್ಲ ಚೆಕಿಂಗ್ ಆಗ್ತಿತ್ತು. ಈಗ ಪ್ರೈಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಫಸ್ಟ್ ನೀವು ಒಳಗೆ ಡೈರೆಕ್ಟ್ ಬರ್ತಾರೆ. ಫಸ್ಟ್ ಅಲ್ಲಿ ನಿಮ್ಗೆ ಚೆಕಿಂಗ್ ಮಾಡ್ತಾರಲ್ಲಿ, ನೀವೇನಿತ್ತಂದ್ರೆ ಎಲ್ಲ ಚೆಕ್ ಮಾಡ್ತಾರೆ. ಹಂಗಾಗಿ ಹಂಡ್ರೆಡ್ ಮಾಡಿದ್ರು, ಎಲ್ಲ ಚೆಕ್ ಮಾಡ್ತಿದ್ರು, ಅವ್ರು ಕೂಡಿಸಿದ್ರು, ಅವ್ರು ತಪಾಸಣೆ ಮಾಡ್ತಿದ್ರು, ಅಲ್ಲಿ ಕನ್ಸಲ್ಟೇಷನ್ ಮಾಡ್ತಿದ್ರು. ಬಂದು ಉದ್ದೇಶ ಎಲ್ಲೆವ್ರು ಏನೆಲ್ಲ ತಿಳ್ಕೊಂಡು ಅವರೆಲ್ಲ ಫೆಸಿಲಿಟಿ ಕೊಟ್ಟು ಕೊನೆಗೆ ಒಳಗೆ ಕಳಿಸ್ತಿದ್ರು. ಕಲ್ಯಾಣದತ್ತ ಆಸೆ ಆಮಿಷ ಅರಿದಲ್ಲದೆ ಕಲ್ಯಾಣದ ಅಡಿಡಬಾರದು ಅಂತ ಹೇಳ್ತಿದ್ರು. ನಾವು ಸ್ವತಃ 90ರ ದಶಕದಲ್ಲಿ ಕಲ್ಯಾಣಕ್ಕೆ ಸುಮಾರು ತಿಂಗಳಾನುಗಟ್ಟಲೆ ಇದ್ದೀವಿ. ಅಲ್ಲಿ ಸುಮಾರು 700ಕ್ಕಿಂತ ಹೆಚ್ಚು ಗುಹೆಗಳಿದ್ದಾವೆ. ಕಲ್ಯಾಣ ಗುಹೆಯಲ್ಲಿ ಬಹಳ ಜನ ಅವ್ರು ಹೇಳಿದ್ರು, ಮೂಲ ಕಲ್ಯಾಣ ಏನಿಲ್ಲ ಅನುಭವ ಮಂಟಪ ಅದೇನಾಗಿದೆ ಇವತ್ತು, ಅದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಮೂಲ ಕಲ್ಯಾಣ ಎಲ್ಲಿದೆ, ಅನುಭವ ಮಂಟಪ ಎಲ್ಲಿದೆ, ಇವತ್ತು ಯಾರ ಅಡಿಯಲ್ಲಿದೆ, ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಬಿಟ್ಟು ಒಬ್ಬ ಲಿಂಗಾಯತ ಇನ್ನೊಬ್ಬ ಲಿಂಗಾಯತ ಟೀಕೆ ಮಾಡೋದು, ಒಬ್ಬರು ಅವರು ಆ ಸ್ವಾಮಿಗಳು ಇವರು ಟೀಕೆ ಮಾಡೋದು, ಈ ಸ್ವಾಮಿಗಳು ಅವರು ಟೀಕೆ ಮಾಡೋದು. ಇದರಿಂದ ಏನಾಗೈತೆ ಅಂತಂದ್ರೆ ನಮ್ಮಲ್ಲೇ ಹೊಡೆದಾಟ ಶುರು ಆಗಿದೆ. ಇದು ಹೊಡೆದಾಟ ನಿಲ್ಲಬೇಕು, ಜಗಳಾಟ ನಿಲ್ಲಬೇಕು, ನಾವೆಲ್ಲ ಒಂದಾಗಬೇಕು. ನಿಮ್ಮ ಕುಲದೇವರು ಬೇರೆ ಅದಾರ, ಅದಿರಬೇಕು. ಅದರಲ್ಲೇ ನೀವು ಇಷ್ಟಲಿಂಗ ಅದನ್ನೇ ಈ ಲಿಂಗದಲ್ಲಿ ಕಾಣಬೇಕು. ನಿಮ್ಗೆ ಉಳಿವಿ ಚನ್ನಬಸವಣ್ಣ ಎಲ್ಲಿದ್ದಾರೆ, ಈ ಲಿಂಗದಲ್ಲಿ ಉಳಿವಿ ಚನ್ನಬಸವಣ್ಣ ಅಂತ ಕಾಣಬೇಕು. ಮಡಿವಾಳ ಮಾಸನ್ನ ಅಲ್ಲೇ ಕಾಣಬೇಕು, ನೂಲಿ ಚಂದನ ಅಲ್ಲೇ ಕಾಣಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಬಸವ ಶೈವದಲ್ಲಿ ಹಿಂದುತ್ವ ಅನ್ನುವಂತಹ ಒಂದು ಉತ್ತಮವಾಗಿರುವಂತಹ ಸಂಶೋಧನಾ ಗ್ರಂಥವನ್ನ ನಮ್ಮ ಉಪಾಧ್ಯಾಯವರು ಬಹಳಷ್ಟು ಸಂಶೋಧನೆ ಮಾಡಿ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ. ಇದು ಅತ್ಯಂತ ವಿಶೇಷವಾಗಿದೆ. ಇವತ್ತು ವಚನ ಆಧಾರ ಇಟ್ಟುಕೊಂಡು ಸುಮಾರು 28 ಅಧ್ಯಯನ ಮಾಡಿದ್ದಾರೆ. ಅವರಿಗೆ ಅಧ್ಯಯನ ಎಷ್ಟು ಚಂದ ಹೆಸರಿರ್ತಾರೆ, ಲಿಂಗಾಂಗ ಅಂತ ಕರೀತಾರೆ. ಪ್ರತಿಯೊಂದು ಅಧ್ಯಾಯ 1 ಅಂತಂದಿಲ್ಲ ಅವರು, ಲಿಂಗಾಂಗ 1 ಹಿಂಗೆ 28 ಲಿಂಗಾಂಗ ಹೆಂಗೆ ನಾವು ಸ್ಥಳಗಳ 108 ಸಲ ಹಂಗೆ ಮಾಡಿ ಪ್ರತಿ ಹಂತದಲ್ಲಿ ಸ್ವರ್ಗ ನರಕ ಇದೆ ಇದು. ಅದಕ್ಕೆ ವಚನಗಳ ಶರಣ ಏನ್ ಹೇಳ್ತಾರೆ, ಪುಣ್ಯ ಪಾಪದ ಬಗ್ಗೆ ಶರಣರ ಅಭಿಪ್ರಾಯ ಏನಿದೆ, ಮೋಕ್ಷ ಬಗ್ಗೆ ಶರಣರ ಅಭಿಪ್ರಾಯ ಇದೆ. ಇದೆಲ್ಲವನ್ನು ಹಂತ ಹಂತವಾಗಿ ಕರ್ಮಶಕ್ತರು ಬಹಳ ಚೆಂದಾಗಿ ಇದನ್ನ ಬರೆದಿದ್ದಾರೆ. ಇದಕ್ಕೆ ನಮ್ಮ ದಾವಣಗೆರೆಯ ಅರ ಸಾಹಿತ್ಯ ಸಂಕುಲ
ಫಸ್ಟ್ ಟೈಮ್ ಈ ಒಂದು ಆಯೋಜನೆ ಮಾಡಿರುವಂಥದ್ದು. ಅದರ ಅಧ್ಯಕ್ಷರಾಗಿರುವಂತಹ ನಮ್ಮ ಕಾಶಿನಾಥ್ ಅವರು ಬಹಳಷ್ಟು ಇಚ್ಛೆ ಪಟ್ಟು ನಮ್ಮ ಬಾದಾಮಿ ಚಂದ್ರಶೇಖರ್ ಆ್ಯಕ್ಚುಲಿ ಇವರು ಫಸ್ಟ್ ನನಗೆ ಈ ಪುಸ್ತಕವನ್ನು ಸುಮಾರು ಒಂದು 3 ತಿಂಗಳ ಹಿಂದೆ ಅವರ ಮನೆಗೆ ಪಾತ್ರೆಗೆ ಹೋದಾಗ ಈ ಗ್ರಂಥವನ್ನು ಕೊಟ್ಟಿದ್ರು. ಅವರು ಬಹಳ ಮುತುವರ್ಜಿಯಿಂದ ಆಸಕ್ತಿಯಿಂದ ಈ ಗ್ರಂಥವನ್ನು ಇದು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ BC ಉಮಾಪತಿಯವರು ಯಾವಾಗ ನಮ್ಮ ಉಪಾಧ್ಯಾಯರು ಹೇಳಿದ್ರಲ್ಲ, ಹೇಳಿದ ತಕ್ಷಣ ಅವರು ಗ್ರಂಥ ತಕ್ಷಣ ಅದಕ್ಕೆ ಅವರು ಮೂಲ ಪ್ರೇರಣೆ ಕೊಟ್ಟು ಈ ಗ್ರಂಥಕ್ಕೊಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಅಂಥವರಿಗೆ ನಮ್ಮ ಕೃತಿ ಪರಿಚಯ ಮಾಡಿರುವಂಥ ವಿ ಚಂದ್ರಶೇಖರ್ ಅವರು ಉಪನ್ಯಾಸಕರು. ಈ ಗ್ರಂಥವನ್ನು ಮಾಡಬೇಕಾದ್ರೆ ಸುಮಾರು 1 ಗಂಟೆ ಅಟ್ಲೀಸ್ಟ್ ಬೇಕಾಗಿರ್ತಿದೆ. ಅದರ ಸಮಯದ ಅಭಾವದಿಂದ ಇದು ಹಾಗೆ ಭಾಳ ಚಂದ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಇನ್ನೂ ಸಮಯ ಬೇಕಾಗಿತ್ತು ಅಂತ ಅನಿಸ್ತು. ನೀವು ನಮ್ಮ ಬಗ್ಗೆ, ನಮ್ಮ ಮಠದ ಬಗ್ಗೆ, ನಮ್ಮ ಪೀಠದ ಬಗ್ಗೆ ಉತ್ತಮವಾಗಿರುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೀರಿ. ನಿರಂತರವಾಗಿ ನಮ್ಮ ಪೀಠಕ್ಕೆ, ನಮ್ಮ ಮಠಗಳಿಗೆ ತಾವು ಬರ್ತಾ ಇದ್ದೀರಿ. ನಿಮ್ಮ ವಿಚಾರಗಳನ್ನು ಅಭಿವ್ಯಕ್ತಪಡಿಸಿ. ನಮ್ಮ ಮಠ, ನಮ್ಮ ಪೀಠ ನಾವು ಬಹಳ ಮುಕ್ತವಾಗಿದ್ದೇವೆ. ಯಾರು ಯಾವುದೇ ಸಲಹೆ ಸೂಚನೆ ಕೊಡಬಹುದು, ಅದು ಚಿಂತನ ಮಂಥನ ಆಗಬೇಕು. ಅಂಥ ಸಾಹಿತ್ಯಗಳು ನಿರಂತರವಾಗಿ ಬರಲಿ. ಮತ್ತು ನಮ್ಮ ವಾಣೇಶ್ ಬಣ್ಣ ಅಂದರೆ ಪರಮದ ಆಸ್ತಿ ಅವರು ನಮ್ಮ ಮಠದಲ್ಲಿ ಏನೇ ಕಾರ್ಯಕ್ರಮ ಮಾಡೋದು ಫಸ್ಟ್ ಬುದ್ಧಿ ನಂದು ದುಡ್ಡು ತೊಡೋ ಬುದ್ಧಿ, ಏನು ಬೇಕು ಹೇಳೋ ಬುದ್ಧಿ ಅಂತ ಹೇಳ್ತಾರೆ. ಅಂಥವ್ರು ನಮ್ಮ ಅರ್ಜುನ ಮುರುಗೇಶ ಬಣ್ಣ ಇವತ್ತು ಮಠ ಅಷ್ಟೊಂದು ಅಂದ ಚಂದವಾಗಿರ್ಬೇಕು ಕಾಣಲಿಕ್ಕೆ ನಮ್ಮ ಅಂದನೂರ ಹೆಸರು ಹಾಗದ ಮನಸ್ಸು ಹಂಗದ. ಸೊ ಅಂಥ ಒಬ್ಬ ಅಪರೂಪದ ವ್ಯಕ್ತಿಗಳು ನಮ್ಮ ಅವರು ರಾಷ್ಟ್ರೋತ್ತರ ಶಾಲೆ ಅವರು, ನಮ್ಮ ಬಾದಾಮಿ ಜಯನ್ ಅವರು, ಮತ್ತು MB ನಮ್ಮ ನಟರಾಜ್ ಚಿತ್ರದವರು, ಯುವ ಘಟಕದವರು ಅವರು, ಹೀಗೆ ಅನೇಕ ಜನ, ಇನ್ನೂ ಅನೇಕ ಜನ ಇಲ್ಲಿ ಬಹಳಷ್ಟು ಜನ ಹಾಕಿದ್ದಾರೆ. ಕೆಲವರು ಮೇಲ್ ಬದಲು ಕೆಲವು ಕೆಳಗಡೆ ಇದ್ದಾರೆ. ಅನೇಕ ಜನ ಈ ಸ್ವಾಗತ ಸಮಿತಿಯ ಎಲ್ಲ ಸದಸ್ಯರೇ, ನಿಮ್ಮೆಲ್ಲರಿಗೂ ಬಸವಾರ್ಷಣರ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ಇಂಥ ಗ್ರಂಥ ಇವತ್ತು ಸಂಪುಟ 1 ಬಂದಿದೆ. ಇನ್ನು ಸಂಪುಟ 2 ಕೂಡ ಇನ್ನೂ ಚೆನ್ನಾಗಿ ಹೆಚ್ಚಿನ ಜನ ಸೇರಿಸಿಕೊಂಡು ಇನ್ನೂ ವಿಧಾಯಕವಾಗಿ ಗ್ರಂಥವನ್ನು ಬಿಡುಗಡೆಯನ್ನು ನಾವು ಮಾಡೋಣ. ನಾವು ಉಪಾಧ್ಯಾಯರು ಎಲ್ಲ ವಿಚಾರ ಹೋಗ್ಬೇಕಂತೇಳಿ, ಅವ್ರ ಕೆಲವು ವಿಚಾರಗಳಲ್ಲಿ ಅವರು ಓದಿದ್ದು ನಾಲೆಜು ನಮಗೂ ಅದರಲ್ಲಿ ಅಂತ ವ್ಯತ್ಯಾಸ ಇದೆ. ಆದರೆ ವಿಚಾರ ಬೇರೆ ಎಲ್ಲ ಇರ್ತದೆ. ಅದು ಕೆಲವು ವಿಚಾರದಲ್ಲಿ ಅವರ ಮತ್ತು ನಮ್ಮ ನಡುವೆ ಸಾಧ್ಯತೆ ಇರ್ತದೆ, ಅವರನ್ನು ನೋಡಬೇಕು. ಹಾಗಾಗಿ ಅವರು 2ನೇ ಗ್ರಂಥವನ್ನು ಬರೆದರ ಆಲ್ರೆಡಿ ಹಚ್ಚಕ್ಕೆ ಹೋಗಬೇಕು. ಅದು ಅದರಷ್ಟು ಬೇಗ ಶೀಘ್ರವಾಗಿ ಪುಸ್ತಕ ಹೊರಗೆ ಬರಲಿ. ಇಂಥ ಗ್ರಂಥಗಳು ಈ ಸಂದರ್ಭದಲ್ಲಿ ನಾವು ಹಿಂದೂಗಳ ಅಲ್ಲ ಅನ್ನೋರು ಯಾರಿದ್ದೀರಿ, ನಾವು ಹಿಂದೂಗಳಲ್ಲ ಅಂತ ಯಾರಿದ್ದೀರಿ, ಮೊಟ್ಟ ಮೊದಲು ನೀವು ಅಧ್ಯಯನ ಮಾಡಬೇಕಾಗಿರುವಂಥದ್ದು, ಓದಬೇಕಾಗಿರುವಂಥದ್ದು. ನೀವು ಓದಿ, ನೀವು ಈ ಗ್ರಂಥವನ್ನು ಓದಿ ನಿಮ್ಮ ಸಲಹೆ ಸೂಚನೆಗಳು ಕೊಡಿ. ಆ ಸಲಹೆ ಸೂಚನೆ ಪರಿಷ್ಕಾರ ಮಾಡಿ, ಇದರಲ್ಲಿ ಏನಾದರೂ ಕೆಲವು ಇದ್ರೆ ಅವುಗಳನ್ನು ತಿದ್ದುಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋಣ. ಯಾಕಂದ್ರೆ ನಿಮ್ಮ ವಿಚಾರಕ್ಕೆ ನಾವು ಗೌರವ ಕೊಡ್ತೇವೆ. ಯಾಕೆ ಅಲ್ಲ ಅನ್ನಲಿಕ್ಕೆ ಇದು ನಿಮ್ದು ಏನಾದರೂ ಮುಕ್ತ ಅವಕಾಶಗಳಿದ್ರೆ ಇದು ಸಂಶೋಧನಾತ್ಮಕ ಗ್ರಂಥ. ಸಂಶೋಧನೆ ನಿರಂತರವಾಗಿರ್ತದೆ, ನಿಂತ ನೀರಲ್ಲ. ಸಂಶೋಧನೆ ನಿರಂತರವಾಗಿರುವಂಥದ್ದು. ಇವತ್ತು ಈ iPhone 5 ಅಂತ ಇತ್ತು ಮೊದಲು. iPhone 4, 5ಗೆ ಜನರಿಗೆ ಇಷ್ಟ ಆಗಲಿಲ್ಲ. iPhone 6 ತಂದ್ರು ಅವರು. ಅದರಲ್ಲಿ ಕೆಲವೊಂದು ದೋಷಗಳು ತಂದು iPhone 7 ತಂದ್ರು. ಈಗ iPhone ಎಷ್ಟು ಬರುತ್ತೆ? 17 ಬರುತ್ತೆ. iPhone ಇದೆ. ಹಾಗೆ ಬಸವ ಶೈಲಿಯಲ್ಲಿ ಹಿಂದುತ್ವ ಇರ್ತದೆ. ಪಾರ್ಟ್ 2 ಆಗಬೇಕಾದಾಗ ಮತ್ತೆ ಅದರಲ್ಲಿ ಏನಿರ್ತಂದ್ರೆ ಮತ್ತೆ ಹೇಳಿ. ಹಿಂಗೆ ನಾವು ನೀವು ಚಿಂತನ ಮಂಥನವನ್ನು ಮಾಡಿ ಇನ್ನೂ ಹೆಚ್ಚು ಸಮಾಜಕ್ಕೆ ಈ ಗ್ರಂಥಗಳು ಹೆಚ್ಚು ತಲುಪಬೇಕು. ಮತ್ತು ಹೆಚ್ಚೆಚ್ಚು ವಚನ ಸಾಹಿತ್ಯ. ಈಗ ನೋಡಿ, ಜಗತ್ತಿನ ಸುಮಾರು 22 ಭಾಷೆಯಲ್ಲಿ ವಚನಗಳು ಬರ್ತಾ ಇದ್ದಾರೆ. ನಮ್ಮ ಈ ಚಿಕ್ಕೇರಿಯವರು ಇದ್ದಾರೆ, ಬಸವ ಸಮಿತಿಯವರು, ಅವರು ಮತ್ತು ಬೆಂಗಳೂರಿನ ಬಸವ ಸಮಿತಿ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವಿಶೇಷವಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಅವರಿಗೆ ನಾವು ಧನ್ಯವಾದಗಳು ಓದಿಸ್ತೀವಿ. ಏನಾದರೂ ಕಾಂಟ್ರವರ್ಸಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡ್ಬೋದು, ನಾಳೆ ಟಿವಿಗೆ ಸುದ್ದಿ ಆಗಬೇಕಂತ ತಿಳ್ಕೊಂಡಿದ್ದು. ಸಮಯ ಸಂದರ್ಭ ನೋಡಿದಾಗ ನನಗೆ ವಿಶೇಷವಾಗಿ ನಮ್ಮ ದಾವಣಗೆರೆ ಪತ್ರಕರ್ತರಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಮೋಸ್ಟ್ ಸ್ಪೋರ್ಟಿವ್ ಅದಾರ.
ಮೋಸ್ಟ್ ಮತ್ತು ಭಾಳ ಕ್ರಿಯಾಶೀಲಿತ ನೋಡಿ. ಅವ್ರು ಬರೀ ಹೇಳಿಕೆಯನ್ನು ತೊಗೊಂಡು ಹೋಗಲಿಲ್ಲ, 2 ತಾಸು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ನೀವು ಜೋರಾಗಿ ಚಪ್ಪಾಳೆ. ದಾವಣಗೆರೆ ವಿಶೇಷವಾಗಿ ನಮ್ಮ ದಾವಣಗೆರೆ ಭಾಗದಲ್ಲಿ ಏನು ಬಹಳಷ್ಟು, ಯಾಕಂದ್ರೆ ಈ ಸಮಾಜದಲ್ಲಿ ಪತ್ರಕರ್ತರಿಗೆ ಬಹಳಷ್ಟು ನಾವು ಗೌರವ ಕೊಡಬೇಕು. ಯಾಕಂದ್ರೆ ನಮ್ಮ ತಾಯಿ ಹೇಗೆ ನಮ್ಮ ತಿದ್ದಿದ್ರು, ಇವತ್ತು ಸಮಾಜವನ್ನು ತಿದ್ದುವ ಕೆಲಸ ಮಾಡ್ತಾ ಇರೋದು ಅದು ಸ್ವಾಮಿಗಳನ್ನ, ರಾಜಕಾರಣಿಗಳನ್ನ ಎಲ್ಲರೂ ತಿದ್ದುವಂತ ಕೆಲಸ ಮಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ನಮ್ಮ ಮಾಧ್ಯಮಿಕರು. ಈ ಮಾಧ್ಯಮ ಇರೋದ್ರಿಂದಲೇ ನಾವೆಲ್ಲ ಜಾಗೃತ ಆಗಿರ್ತೀವಿ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು. ಯಾಕಂದ್ರೆ ಎಲ್ಲರ ಹತ್ರ ಕ್ಯಾಮ್ರಾ ಅದಾವ, ಎಲ್ಲರ ಹತ್ರ ಫೋನ್ ಅದಾವ. ನಾವೇನು ಅಷ್ಟ ಕಟ್ ಮಾಡ್ತಾರ, ಹಿಂದಿಲ್ಲ ಮುಂದಿಲ್ಲ. ಆದ್ರೆ ಈ ಮಾಧ್ಯಮದವರು ಅಷ್ಟ ಮಾಡಲ್ಲ, ಅವರೆಲ್ಲವನ್ನೂ ಬೆತ್ತರಿಸ್ತಾರೆ. ಅದಕ್ಕೆ ಸಾಮಾಜಿಕ ಜಾಲತಾಣಕ್ಕೆ ಹೆಚ್ಚು ನಂಬಲಿಕ್ಕೆ ಹೋಗಬೇಡಿ. ಇವತ್ತು ನಾವು ನಂಬಬೇಕಾಗಿರೋದು ಮೇನ್ ಸ್ಟ್ರೀಮ್ ಮಾಧ್ಯಮಗಳ, ಅವುಗಳನ್ನು ನಾವು ನಂಬಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಯಥಾವತ್ತನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಕನ್ನಡದ ಮಾಧ್ಯಮ, ವಿಶೇಷವಾಗಿ ದಾವಣಗೆರೆ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದ ಹೇಳ್ತಾ, ಈ ಕಾರ್ಯಕ್ರಮ ಬಹಳ ಚೆಂದಾಗಿ ನೀವೆಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. 2 ತಾಸುಗಳು ತಾವೆಲ್ಲ ಬಂದು ಕೂತ್ಕೊಂಡಿದ್ದೀರಿ. ಈಗ ಅನೇಕ ಜನ ತಾಯಿಯಿಂದ ಬಂದಿದ್ದೀರಿ. ನಮ್ಮ ಕೆಲವರು ಇಲ್ಲಿ ಏನು ನಡೀತೈತಿ ಅದನ್ನ ನೋಡಕ್ಕಂತ ಕೆಲವರು ಬಂದಿರ್ತಾರೆ. ನಿನ್ನ ನನಗೆ ಮೆಸೇಜ್ ಹಾಕಿದ್ರು ಬೆಳಗ್ಗೆ ಏನಾದರೂ ನಡೆದ್ರೆ ಅದನ್ನು ವಿರೋಧ ಮಾಡೋಣ, ಅದನ್ನು ಪ್ರತಿಭಟನೆ ಮಾಡೋಣ ಅಂತ ಹೇಳಿ. ಆ ಪ್ರತಿಭಟನೆ ಬಂದವರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣ